Hey guys, what's up? Welcome back to another video in Delve in Dubai. Welcome back ಅನ್ನೋದಕ್ಕಿಂತ ಹೆಚ್ಚಾಗಿ ವೆಲ್ಕಮ್ ಟು ಹೊಸ ವಿಡಿಯೋ. ಲೈಕ್ ಏನಿವತ್ತು ವಿಷ್ಣು ಜಸ್ಟ್ ಇಂಡೋರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಲೈಕ್ ಯೂಶ್ವಲಿ ತಮ್ಮನಲ್ಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ. ಫಾರ್ ದ ಫಸ್ಟ್ ಟೈಮ್ ನಾನು ಲೈಕ್ ರಿಲೇಷನ್ಶಿಪ್ಪು, ಬ್ರೇಕಪ್ಪು, ಮೂವ್ ಆನ್ ಬಗ್ಗೆ ಮಾತಾಡ್ತಿರೋದು, ದಟ್ಟು ಆನ್ ಕ್ಯಾಮ್ರಾದಲ್ಲಿ. ರೀಸೆಂಟಾಗಿ ಅಕ್ಷಯ್ ವಾಸುದೇವ್ ಅವ್ರದ್ದು ಒಂದು ಪಾಡ್ಕಾಸ್ಟ್ ನೋಡ್ತಿದ್ದೆ. ಅದರಲ್ಲಿ ಅವ್ರು ಹೇಳ್ತಿದ್ರು, ಲೈಕ್ ಯಾವುದೋ ಒಂದು ವಿಷಯ ನಿಮ್ಮನ್ನು ನಿದ್ದೆ ಮಾಡೋಕ್ಕೂ ಬಿಡದೇ ಇರೋ ಥರ ಕಾಡ್ತಿದೆ ಅಂತ ಅಂದರೆ ಬೆಟರ್ ನೀವು ಆ ಕೆಲಸನ ಲೈಕ್ ಮಾಡಿ ಮುಗಿಸ್ಲೇಬೇಕಂತ ಹೇಳ್ಬಿಟ್ಟು, ಲೈಕ್ ದಟ್ಸ್ ದ ಬೆಸ್ಟ್ ಟೈಮ್ ಟು ಡೂ ದಟ್ ವರ್ಕ್ ಅಂತ. ನನಗೆ ಬ್ರೋ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಸರಿನಾ, 2 ವರ್ಷ ಲವ್ ಬ್ರೋ, 4 ವರ್ಷ ಲವ್ ಬ್ರೋ, ತುಂಬ ಇಷ್ಟಪಡ್ತಿದ್ದೆ ಬ್ರೋ, ಬ್ರೇಕಪ್ ಆಗೋಯ್ತು, ನಂಗೆ ಮೂವ್ ಆನ್ ಆಗೋಕ್ಕಾಗ್ತಿಲ್ಲ, ಬೇಡ ಗುರು ಹಂಗೆ ಇದ್ಬಿಡು ಸರಿನಾ. ಬಟ್ ಅದಕ್ಕಿಂತ ಮುಂಚೆ ಜಸ್ಟ್ ಒಂದೇ ಒಂದು ಸಲ ಯೋಚನೆ ಮಾಡು, ಬ್ರೋ ಇಟ್ ಹ್ಯಾಪನ್ಸ್ ಸರಿನಾ, ಅದಾಗೋಗಿದೆ. ವೆನ್ ಐ ಕ್ಯಾನ್ ಮೂವ್ ಆನ್ ಆಫ್ 8 years ಆಫ್ ರಿಲೇಷನ್ಶಿಪ್ ಅಂತ ಅಂದರೆ ಬ್ರೋ, ಮಾರ್ಕ್ ಮೈ ವರ್ಡ್ಸ್, ನೀನು ಕೂಡ ಮೂವ್ ಆನ್ ಆಗ್ಬೋದು ಸರಿನಾ. ನೀನೇ ಪ್ರಪಂಚ, ನೀನು ಬಿಟ್ಟರೆ ನನಗಿಲ್ಲ, ನೀನು ಬಿಟ್ಟರೆ ನನಗೆ ಇರೋಕ್ಕೆ ಆಗಲ್ಲ ಅಂತ ಅಂದವರು ಇವತ್ತು ಆರಾಮಾಗಿದ್ದಾರೆ ಗುರು. ನೀನು ಯಾರು ಅಂತಲೂ ನಿನ್ನ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ ಸರಿನಾ. ವೆನ್ ಅವರೇ ಅಷ್ಟೊಂದು ಚೆನ್ನಾಗಿದ್ದಾರೆ ಅಂತ ಅಂದರೆ ಬ್ರೋ, ಮನಸ್ಸಿಂದ ನೀನು ನಿಜವಾದ ಪ್ರೀತಿ ಕೊಟ್ಟಿದ್ಯಾ, ನಿನ್ನ ಪ್ರೀತಿನ ನೀನು ಯಾವುದೇ ಕಲ್ಮಶ ಇಲ್ಲದೆ ಅವ್ರಿಗೆ ಕೊಟ್ಟಿದ್ಯಾ ಅಂತ ಅಂದಮೇಲೆ ವೈ ಕಾಂಟ್ ಯು ಮೂವ್ ಆನ್? ಗೊತ್ತು ಬ್ರೋ, ಲೈಕ್ ಬ್ರೇಕಪ್ ಆದಮೇಲೆ ಮೂವ್ ಆನ್ ಆಗೋದು ಅಷ್ಟು ಈಸಿ ಆಗದೆ ಇರ್ಬೋದು, ಬಟ್ ಇದಂತೂ ಸತ್ಯ ತಾನೇ. ಅವರಂತೂ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಬಟ್ ಅವ್ರು ಬಿಟ್ಟು ಹೋದ್ಮೇಲೆ ನಿನಗೆ ಅರ್ಥ ಮಾಡ್ಕೊಂಡಿದ್ದಾದ್ರು ಏನೋ, ಅಥವಾ ಅವ್ರು ಬಿಟ್ಟೋದ್ಮೇಲೆ ನೀನು ಅರ್ಥ ಮಾಡ್ಕೊಬೇಕಾಗಿರೋದಾದ್ರು ಏನೋ. ಅವ್ರು ನಿಮ್ಮನ್ನು ಬಿಟ್ಟೋಗಿ ತುಂಬ ದಿನ ಆಗಿದೆ, ಅಥವಾ ರೀಸೆಂಟಾಗಿ ಬ್ರೇಕಪ್ ಆಗಿದೆ ಬ್ರೋ, ನಂಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಹೆಂಗಿದ್ರಿಂದ ಹೊರಗಡೆ ಬರಬೇಕಂತ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ. ಬಟ್ ಅದಕ್ಕಿಂತ ಮುಂಚೆ ಈ 4 ವಿಷಯನ ಮರಿದ ತಲೆಯಲ್ಲಿ ಇಟ್ಕೊಳ್ಳಿ. ಫಸ್ಟ್ ಪಾಯಿಂಟು, ಅಕ್ನಾಲೇಜ್ ಆ್ಯಂಡ್ ಅಕ್ಸೆಪ್ಟ್. ಸೊ ಮೇಕ್ ಶೋರ್ ಯು ಹ್ಯಾವ್ ಟು ಸ್ಟಿಕ್ ಆನ್ ಫಾರ್ ದಿಸ್ ಪಾಯಿಂಟ್ ಸರಿನಾ. ಸೊ ನಿಮಗೆ ನೀವು ಕಂಪ್ಲೀಟಾಗಿ ನೀವು ಅದನ್ನು ನಂಬಲೇಬೇಕು. ಅವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಬ್ರೋ. ಒಂದು ಹೇಳ್ತೀನಿ ಗುರು, ಲೈಕ್ ಬಿಟ್ಟು ಹೋಗ್ಬೇಕು ಅನ್ನೋರು ಯಾರೂ ಲೈಕ್ ಇಲ್ಲ ನಂಗೆ ಇಷ್ಟ ಇಲ್ಲ, ಆಯಿತು ನನ್ನ ರಿಲೇಷನ್ಶಿಪ್ ಸಾಕು ಇಲ್ಲಿಗೆ ಅಂತ ಅಂದ್ಬಿಟ್ಟು ಯಾರೂ ಬಿಟ್ಟು ಹೋಗಲ್ಲ ಸರಿನಾ. ಲೈಕ್ ಫಿಸಿಕಲಾಗಿ ಮೂವ್ ಆನ್ ಆಗೋದಕ್ಕಿಂತ ಮುಂಚೆ ಲೈಕ್ ಮೆಂಟಲಿ ಅವರೇ ಮೂವ್ ಆನ್ ಆಗಿರ್ತಾರೆ. ಬಟ್ ನಿನಗೆ ಅದು ಗೊತ್ತಾಗೋಕ್ಕೆ ಸ್ವಲ್ಪ ಟೈಮ್ ತೊಗೊಬೋದು. ಎಂಡ್ ಆಫ್ ದ ಡೇ ನಕ್ಕ ನೀನು ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತಂದರೆ ನೀನು ಏನೋ ಅಲ್ವೇ ಅಲ್ಲ ಅನ್ನೋ ಥರ ಸರಿನಾ. ಲೈಕ್ ಯಾವುದೋ ಒಂದು ಟೈಮಲ್ಲಿ ನೀನೇ ಪ್ರಪಂಚ ಅಂತ ಅಂತಿದ್ದವರು ನೀನಿಲ್ಲ ಅಂದ್ರೂ ನಾನು ಇರ್ತೀನಿ ಅನ್ನೋ ಥರ ಪ್ರೂವ್ ಮಾಡ್ಕೊಂಡಿದ್ದಾರೆ ಗುರು. ಹೆಂಗೆ ಅಂತ ಅಂದರೆ ಲೈಕ್ ನೀನು ನಂಬಕ್ಕೆ ಆಗ್ತಿಲ್ಲ ಸರಿನಾ. ನಾನು ಇದೇ ಹುಡುಗಿನ ನಾನು ಇಷ್ಟಪಟ್ಟಿದ್ದು, ಈ ಹುಡುಗನ್ನೇ ನಾನು ಇಷ್ಟೊಂದು ಇಷ್ಟಪಟ್ಟಿದ್ದು ಬ್ರೋ. ಒಂದು ಯೋಚನೆ ಮಾಡು, ಲೈಕ್ ನೀನೇ ಪ್ರಪಂಚ ಅಂತಿದ್ದವರು ನೀನಿಲ್ಲ ಅಂದ್ರೂ ನಾನು ಬದುಕ್ತೀನಿ ಅಂತ ಅಂತಿದ್ದಾರೆ. ದೇ ಆಲ್ರೆಡಿ ಮೂವ್ಡ್ ಆನ್ ಸರಿನಾ. ನಿಮ್ಮ ಜೊತೆನೇ ಇದ್ರು, ನಿಮ್ಮ ಜೊತೆ ಇನ್ನೂ ಲವಲ್ಲಿದ್ದೀನಿ ಅನ್ನೋ ಥರ ಇದ್ರು, ಮಾರ್ಕ್ ಮೈ ವರ್ಡ್ಸ್, 4-5 ತಿಂಗಳು ಮುಂಚೆನೇ ಅವ್ರು ನಿಮ್ಮನ್ನು ಬಿಟ್ಟೋಗ್ಬಿಟ್ಟಿರ್ತಾರೆ ಸರಿನಾ. ಯು ಹ್ಯಾವ್ ಟು ಅಕ್ಸೆಪ್ಟ್ ದಿಸ್ ಪಾಯಿಂಟ್ ಗುರು. ಸೆಕೆಂಡ್ ಪಾಯಿಂಟ್, ಲೆಟ್ಟಿಂಗ್ ಗೋ. ಯು ನೋ ವಾಟ್, ಸಮ್ಟೈಮ್ಸ್ ಲೈಕ್ ಹೋಲ್ಡಿಂಗ್ ಆನ್ ಡಸ್ ಮೋರ್ ಡ್ಯಾಮೇಜ್ ದೆನ್ ಲೆಟ್ಟಿಂಗ್ ಗೋ. ಒಂದು ಸಲ ಕುತ್ಕೊಂಡು ಯೋಚನೆ ಮಾಡಿದ್ರು, ಬ್ರೇಕಪ್ ಆಗೋದಕ್ಕಿಂತ ಮುಂಚೆ, ರಿಲೇಷನ್ಶಿಪ್ಪಲ್ಲಿ ಇಬ್ಬರು ದೂರ ಆಗೋದಕ್ಕಿಂತ ಮುಂಚೆ ಒಂದು 4-5 ತಿಂಗಳು ಹೆಂಗಿತ್ತು ಅಂತ ಯೋಚನೆ ಮಾಡಿ ಸರಿನಾ. ಬ್ರೋ ಲಿಟ್ರಲಿ ಯು ಆರ್ ಬೆಗ್ಗಿಂಗ್ ಸಮನ್ಸ್ ಅಟೆನ್ಷನ್ ಗುರು. ನೀನು ಅವ್ರ ಹತ್ರ ಬೆಗ್ ಮಾಡ್ತಿದ್ಯಾ. ಹೆಂಗೆ ಬೆಗ್ ಮಾಡ್ತಿದ್ಯಾ ಅಂತಂದರೆ, ನನಗೆ ಗುಡ್ ಮಾರ್ನಿಂಗ್ ಹೇಳು, ನನಗೆ ಗುಡ್ ನೈಟ್ ಹೇಳು, ನನಗೆ ಎಲ್ಲಿದ್ಯಾ ಅಂತ ಹೇಳು, ಹೇಗಿತ್ತು ನಿನ್ನ ದಿನ ಅಂತ ಹೇಳು. ಅವರಿಂದ ನಿನ್ನ ಪ್ರೀತಿನ ಯಾಕೆ ಗುರು ಬೆಗ್ ಮಾಡ್ತಿದ್ಯಾ ನೀನು? ನಿಜ ತಾನೇ, ನೀನು ಹಂಗೆ ಬೆಗ್ ಮಾಡ್ತಿದ್ದೆ, ಮೆಸೇಜ್ ಮಾಡೋಕ್ಕೆ ಬೆಗ್ ಮಾಡ್ತಿದ್ದೆ, ಕಾಲ್ ಮಾಡ್ಲಿಕ್ಕೆ ಬೆಗ್ ಮಾಡ್ತಿದ್ದೆ, ವಿಡಿಯೋ ಕಾಲ್ ಮಾತಾಡ್ಲಿಕ್ಕೆ ಬೆಗ್ ಮಾಡ್ತಿದ್ದೆ, ಮೀಟ್ ಮಾಡೋಕ್ಕೆ ಬೆಗ್ ಮಾಡ್ತಿದ್ದೆ ಬ್ರೋ. ಲಿಟ್ರಲಿ ಭಿಕ್ಷೆ ಬೇಡ್ತಿದ್ದೆ ಅವ್ರ ಹತ್ರ. ಇಷ್ಟು ಪ್ರೀತಿ ಕೇಳೋಕ್ಕೂ ಕೂಡ ನೀನು ಅವ್ರ ಹತ್ರ ಭಿಕ್ಷೆ ಬೇಡ್ತಿದ್ಯಾ ಅಂತ ಅಂದಮೇಲೆ ಜಸ್ಟ್ 1 ಸೆಕೆಂಡ್ ಯೋಚನೆ ಮಾಡು, ನಿನ್ಗೆ ನಿಜವಾಗ್ಲೂ ಈ ಪ್ರೀತಿ ಅವಶ್ಯಕತೆ ಐತಾ? ನಕ್ಕನ್ ಸಾಗುರು ಇದೆಲ್ಲ. ಅವ್ರು ಆಲ್ರೆಡಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ಬಿಟ್ಟು ಹೋಗ್ತಿದ್ದಾರೆ ಅಂತ ಅಂದರೆ ಲೈಕ್ ಸಮ್ಟೈಮ್ಸ್ ಇಟ್ಸ್ ಓಕೆ ಟು ಬಿ ಓಕೆ ಸರಿನಾ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡು, ಆಲ್ರೆಡಿ ಮುಗ್ದೋಗಿದೆ, ನೀನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ಯಾ. ನಾವು ದ ಟೈಮ್ ಟು ಲೆಟ್ ದೆಮ್ ಗೋ. ಸರಿ, ಅವ್ರ ಜೀವನ ಅವ್ರು ಹೆಂಗೋ ಮಾಡ್ಕೊತೀನಿ ಅಂತ ಹೋಗ್ತಿದ್ದಾರೆ, ಹೋಗಲಿ ಬಿಟ್ಬಿಡು. ಯು ನೋ ವಾಟ್, ಲೈಕ್ ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡಿ ಸರಿನಾ. ಲೈಕ್ ಒಂದೇನಂತ ಅಂದರೆ ನೀವು ಮೀಟ್ ಮಾಡೋ ಪ್ರತಿಯೊಬ್ಬರೂ ಕೂಡ ನಿಮ್ಮ ಜೀವನದಲ್ಲಿ ಲೈಕ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ಬಂದಿರ್ತಾರೆ. ಲೈಕ್ ಸಮ್ಟೈಮ್ಸ್ ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಲವ್ ಆಗಿರ್ಬೋದು, ಬೇರೆ ಇನ್ನೊಂದು ಬಾಂಡಿಂಗ್ ಆಗಿರ್ಬೋದು. ಸಮ್ಟೈಮ್ಸ್ ಮೇ ಬಿ ಲೈಕ್ 3 months ಇರ್ತಾರೆ, ಹೋಗ್ತಾರೆ, 6 months ಇರ್ತಾರೆ, ಹೋಗ್ತಾರೆ, ವರ್ಷ ಇರ್ತಾರೆ, ಹೋಗ್ತಾರೆ. ಸಿ ಇಫ್ ದ ಕಾಂಟ್ರಾಕ್ಟ್ ಇಟ್ಸ್ ಕಮ್ಸ್ ಟು ಎಂಡ್ ಅಂತ ಅಂದರೆ ಸರಿ ಬಿಟ್ಬಿಡು ಸರಿನಾ, ಅದು ಅಲ್ಲಿಗೆ ಮುಗ್ದೋಯ್ತು ಅಂತಾನೆ. ಮತ್ತೆ ನಿನ್ನ ಕಡೆಯಿಂದ ಎಫರ್ಟ್ ಹಾಕ್ಬಿಟ್ಟು ನೀನು ಅದ್ರ ಮೇಲೆ ಬಿದ್ದು ಆ ಕಾಂಟ್ರಾಕ್ಟ್ ರಿನ್ಯೂ ಮಾಡ್ತೀನಿ ಅಂತ ಅಂದರೆ
ಬ್ರೋ ಇಟ್ ನೆವರ್ ಗೋನಾ ವರ್ಕ್, ಸರಿನಾ? ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಯಾಕಂದರೆ ನಿನ್ನ ರಿಲೇಷನ್ಶಿಪ್ ನೀನು ಉಳಿಸ್ಕೊಳ್ಳಿಕ್ಕೆ ನೀನು ಎಷ್ಟು ಎಫರ್ಟ್ ಹಾಕ್ತಿದ್ಯೋ ಅವರು ಅಷ್ಟೇ ಎಫರ್ಟ್ ಹಾಕಬೇಕು ಅನ್ನೋ ರೂಲ್ಸ್ ಏನಿಲ್ವಲ್ಲ. ಅವ್ರು ಯಾಕಂದರೆ ಅವ್ರಿಗೆ ಇಷ್ಟ ಇಲ್ಲ, ಅವ್ರು ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ, ನೀನು ಅಕ್ಸೆಪ್ಟ್ ಮಾಡ್ಕೊತಿದ್ಯಾ, ಬಿಟ್ಕೊಡ್ತಿದ್ಯಾ, ಬಿಟ್ಕೊಡು, ಖುಷಿಯಾಗಿರಲಿ. ಥರ್ಡ್ ಪಾಯಿಂಟ್, ರಿಬಿಲ್ಡಿಂಗ್ ಯುವರ್ ಸೆಲ್ಫ್. ಅವ್ರು ನಿನ್ನ ಬಿಟ್ಟು ಹೋಗ್ತಿದ್ದಾರಂತ ಗೊತ್ತಾಯಿತು, ಅಕ್ಸೆಪ್ಟ್ ಮಾಡ್ಕೊಂಡ. ಬಿಟ್ಟು ಹೋಗ್ತಿದ್ದಾರೆ, ಲೆಟಿಂಗ್ ಗೋ, ಬಿಟ್ಟು ಕೊಟ್ಟಾಯಿತು. ಅವ್ರು ನಿನ್ನ ಬಿಟ್ಟೋಗಿದ್ದು ಆಯಿತು, ನಿನ್ನ ಬಿಟ್ಕೊಟ್ಟಿದ್ದು ಆಯಿತು. So what are you gonna do now? Do you really think, will it really want to think about them? ಗುರು ನಿಜ ಹೇಳಬೇಕಂದ್ರೆ ನಕ್ಕನ್ ಒಂದ್ಸಲ ನಿನ್ನ ಹಾರ್ಟ್ ಬ್ರೇಕ್ ಅಂತ ಅಂದರೆ, ಒಂದ್ಸಲ ನಿನ್ನ ಬ್ರೇಕಪ್ ಆಯ್ತು ಅಂತ ಅಂದರೆ ದಟ್ಸ್ ದ ಬೆಸ್ಟ್ ಟೈಮ್, ಸರಿನಾ? ದಟ್ಸ್ ದ ಬೆಸ್ಟ್ ಟೈಮ್ ಟು ರೀಬಿಲ್ಡ್ ಅಬೌಟ್ ಯೋರ್ ಸೆಲ್ಫ್. ನೀನೇನಂತ ನಿನಗೆ ಗೊತ್ತಾಗುತ್ತೆ, ಸರಿನಾ? ಅದನ್ನು ಬಿಟ್ಬಿಟ್ಟು ಸ್ಯಾಡ್ ಸ್ಟೋರಿ ಹಾಕ್ಕೊಂಡು, ಸ್ಯಾಡ್ ಸ್ಟೇಟಸ್ ಹಾಕ್ಕೊಂಡು, ಇಲ್ಲ ನಮ್ಮ ಹುಡುಗಿ ನೋಡ್ತಾಳೆ, ಸ್ವಲ್ಪ ಆದರೂ ಕನ್ಸರ್ನ್ ಇರುತ್ತೆ, ಸ್ವಲ್ಪ ಆದರೂ ಲವ್ ಇರ್ಬೋದು, ಏನೂ ಇಲ್ಲ, ಸರಿನಾ? ಯಾಕೆ ನೀನು ಇದ್ದಾಗಲೇ ನಿನ್ನ ಬಗ್ಗೆನೇ ಏನೂ ಯೋಚನೆ ಮಾಡ್ತಿರ್ಲಿಲ್ಲ. ಹೌ ಕ್ಯಾನ್ ಯು ಥಿಂಕ್ ಅಬೌಟ್ ಸಮ್ವನ್ ಲೈಕ್ ಅವ್ರು ಹೋದ್ಮೇಲೆ ನನ್ನ ಬಗ್ಗೆ ಲವ್ ಇದೆ, ನನ್ನ ಬಗ್ಗೆ ಇನ್ನೂ ಅದೇ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಹೆಂಗೆ ಯೋಚನೆ ಮಾಡ್ತೀಯಾ ನೀನು? ನಿಜವಾಗ್ಲೂ ಅವ್ರು ಅದೇ ಪ್ರೀತಿ ಇಟ್ಕೊಂಡಿದ್ದಿದ್ರೆ ಇವತ್ತು ನೀನು ಬಿಟ್ಟು ಹೋಗ್ತಿರ್ಲಿಲ್ಲ. ಇದಕ್ಕೂ ಮೇಲೆ ಅಂತ ಅಂದರೆ ಲೈಕ್ ಬ್ರೇಕಪ್ ಆದಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ನಮ್ಮ ಹುಡುಗಿ ಏನು ಮಾಡ್ತಿರ್ಬೋದು, ನಮ್ಮ ಹುಡುಗ ಏನು ಮಾಡ್ತಿದ್ದಾನೆ ನೋಡೋಣ, ಬೇರೆ ಹುಡುಗನ್ನ ಯಾವ್ದಾದ್ರು ಪಟಾಯಿಸ್ಕೊಂಡ್ಬಿಟ್ಲಾ, ಅಥವಾ ಬೇರೆ ಹುಡುಗಿ ಜೊತೆ ಈಗ ಹೊಸ ರಿಲೇಷನ್ಶಿಪ್ಪಲ್ಲಿದ್ದಾರೆ ಇದಾನ ಅಂತ ಹೇಳಿಬಿಟ್ಟು ಇನ್ನೊಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ, ಅವ್ರನ್ನ ಗೋಸ್ಟಿಂಗ್ ಮಾಡ್ತೀರಾ. ದಯವಿಟ್ಟು ಈ ಥರ ಚೀಪ್ ಟ್ರಿಕ್ಸ್ ಎಲ್ಲ ಯೂಸ್ ಮಾಡೋಕೆ ಹೋಗ್ಬೇಡಿ, ಸರಿನಾ? ಬಿಕಾಸ್ ಇಟ್ ವಿಲ್ ಲೀಡ್ ಯು ಫಾರ್ ಮೋರ್ ಡಿಪ್ರೆಷನ್. ಇದಕ್ಕೂ ಮೇಲೆ ಏನಂತಂದರೆ ಅವ್ರ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿಬಿಟ್ಟು, ಬ್ರೋ ಅಷ್ಟೊಂದು ಇಷ್ಟಪಡ್ತಿದ್ದೆ, ಬ್ರೋ ಬಿಟ್ಟು ಹೋಗ್ಬಿಟ್ಲು, ನಾನು ಹಂಗಿದ್ದೆ ಹಿಂಗಿದ್ದೆ, ಯಾವನೂ ತಲೆ ಕೆಡಿಸ್ಕೊಳ್ಳಲ್ಲ, ಸರಿನಾ? ನಿಜ ಹೇಳಬೇಕಂದ್ರೆ ಲೈಕ್ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ. ಗುರು ನಿಮ್ಮ ಹುಡುಗಿ ಬಿಟ್ಟೋದ್ಲು, ನಿಮ್ಮ ಹುಡುಗ ಬಿಟ್ಟೋದ ಅಂತ ಅಂದ್ಬಿಟ್ಟು ಅವ್ರಿಗವ್ರು ಕ್ಲೋಸ್ ಫ್ರೆಂಡ್ಸೇ ಆಗಿರ್ಬೋದು, ಕ್ಲೋಸ್ ರಿಲೇಷನ್ಶಿಪ್ಪೇ ಆಗಿರ್ಬೋದು, ಸರಿನಾ? ಬಟ್ ಗುರು ಅವ್ರಿಗೋಸ್ಕರ ಅವ್ರು ಬ್ಯುಸಿ ಇರ್ತಾರೆ ಅಂತಂದರೆ ನಿಮ್ಮ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೊತಾರೆ? ಯಾವನ್ನೂ ತಲೆ ಕೆಡಿಸ್ಕೊಳಕ್ಕೆ ಬರಲ್ಲ. ಸೊ ಇನ್ವೆಸ್ಟ್ ದ ಟೈಮ್ ಆನ್ ಯೋರ್ ಸೆಲ್ಫ್ ಟು ರೀಬಿಲ್ಡ್ ಯೋರ್ ಸೆಲ್ಫ್. ಸೆಲ್ಫ್ ರಿಬಿಲ್ಡ್ ಅಂದರೆ ಏನು, ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ನಂಗೆ ಗೊತ್ತಿಲ್ಲ, ಹೆಂಗೆ ಮಾಡಲಿ, ನನಗೇನೋ ಐಡಿಯಾನೇ ಇಲ್ಲ ಅಂತ ಅಂದರೆ ಲೈಕ್ ಯು ಕ್ಯಾನ್ ಟ್ರೈ ದೀಸ್. ಟ್ರೈಂಗ್ ಟು ಕಮ್ ಔಟ್ ಫ್ರಮ್ ದಿಸ್ ಹಾರ್ಟ್ ಬ್ರೇಕ್. ಪರ್ಸ್ನಲಿ ನಾನು 3 ಥರ ರಿಬಿಲ್ಡ್ನ ಟ್ರೈ ಮಾಡ್ತಿದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ಎಮೋಷನಲ್ ರಿಬಿಲ್ಡು. ಏನೂ ರೀಸನ್ ಇಲ್ಲದೆ, ಏನೂ ಹೇಳಿದೆ ನಿಮ್ಮನ್ನು ಬಿಟ್ಟೋಗಿದ್ದಾರೆ ಅಂತ ಅಂದರೆ ಇನಿಷಿಯಲ್ ಡೇಸಲ್ಲಿ ಅವ್ರ ಮೇಲೆ ನಿಮಗೆ ಕೋಪ ಬರ್ಬೋದು, ಬೇಜಾರಾಗ್ಬೋದು, ಅಳು ಬರ್ಬೋದು. ಸಿ ಎಮೋಷನಲ್ ಇಂಬ್ಯಾಲೆನ್ಸ್ ತುಂಬಾ ಆಗ್ತಿರುತ್ತೆ, ಸರಿನಾ? ಅಟ್ ದ ಎಂಡ್ ಆಫ್ ದ ಡೇ ಎವ್ರಿ ಒನ್ ಡಿಸರ್ವ್ ಬೆಟರ್, ಸರಿನಾ? ಲೈಕ್ ಜಸ್ಟ್ ನೀನು ಯೋಚನೆ ಮಾಡು, ಲೈಕ್ ಗುಡ್, ಬೆಟರ್, ಬೆಸ್ಟ್ ಅಂತ ಅಂದರೆ ಆಲ್ವೇಸ್ ಯು ವಿಲ್ ಚೂಸ್ ದ ಬೆಸ್ಟ್ ಓನ್ಲಿ. ಅವರು ಕೂಡ ಅಷ್ಟೇ, ನೀನು ಅವ್ರ ಜೊತೆ ಇರೋದು ಅವ್ರಿಗೆ ಬೆಟರ್ ಅನ್ಸಲ್ಲ, ಸೊ ದೇ ಗೋ ವಿತ್ ದ ಬೆಟರ್ ಆಪ್ಷನ್ ದೆನ್ ಯು, ದೇ ಚೂಸ್ ದ ಬೆಸ್ಟ್ ಆಪ್ಷನ್ ದೆನ್ ಯು. ಫೀಲ್ ಪಾಸಿಟಿವ್. ಅವ್ರು ಬಿಟ್ಟು ಹೋಗಿದ್ದಾರೆ, ಒಳ್ಳೇದಾಯಿತು, ನಂಗೆ ಅಳು ಬರ್ತಿದೆ, ಏನೋ ಒಳ್ಳೇದಕ್ಕೆ ಅಳು ಬರ್ತಿದೆ, ಲೈಕ್ ಐ ಆಮ್ ಫೀಲಿಂಗ್ ಲಾನ್ಲಿ, ಮುಂದೆ ಎಲ್ಲಕ್ಕೂ ಒಳ್ಳೇದಾಗುತ್ತೆ, ಅದಕ್ಕೋಸ್ಕರ ನಾನು ಲಾನ್ಲಿ ಆಗಿ ಫೀಲ್ ಮಾಡ್ತಿದ್ದೀನಿ. ಫೀಲ್ ಪಾಸಿಟಿವ್ ಆಲ್ವೇಸ್, ಸರಿನಾ? ಟ್ರೈಂಗ್ ಟು ಗೆಟ್ ಪಾಸಿಟಿವ್ ವೈಬ್ಸ್ ಆ್ಯಸ್ ಮಚ್ ಆಸ್ ಯು ಕ್ಯಾನ್. ಲೈಕ್ ಏನೋ ಒಂದು ನೆಗೆಟಿವ್ ಆಗ್ತಿದೆ, ಆ ನೆಗೆಟಿವಲ್ಲೂ ಪಾಸಿಟಿವ್ ಕಾಣಲಿಕ್ಕೆ ಟ್ರೈ ಮಾಡಿ. ಸೊ ದಿಸ್ ಇಸ್ ವಾಟ್ ಯು ಕಾಲ್ಡ್ ಆಸ್ ಲೈಕ್ ಎಮೋಷನಲ್ ರಿಬಿಲ್ಡ್, ಸರಿನಾ? ಐಡೆಂಟಿಫೈ ರಿಬಿಲ್ಡ್, ಟ್ರೈ ಟು ಹಿಟ್ ದ ಜಿಮ್, ಮೇಕ್ ಯುವರ್ ಸೆಲ್ಫ್ ಬ್ಯುಸಿ ಆ್ಯಸ್ ಮಚ್ ಆಸ್ ಯು ಕ್ಯಾನ್. ಲೈಕ್ ಇರೋ 24 ಗಂಟೆಲಿ ನಿಮ್ಮನ್ನ ಎಷ್ಟು ಬ್ಯುಸಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀರಾ ಅಷ್ಟು ಬ್ಯುಸಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಸರಿನಾ? ಲೈಕ್ ಯಾವುದೇ ಕಾರಣಕ್ಕೂ ಜಸ್ಟ್ ಒಂದು 10 ನಿಮಿಷಕ್ಕೂ ಅವ್ರು ನೆನಪಾಗಬಾರ್ದು. ನೆನಪಾದ್ರೂ ಓಕೆ, ನೆನಪಾಯಿತು, ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಸೊ ಬಿಲ್ಡ್ ಆನ್ ಯೋರ್ ಸೆಲ್ಫ್, ಪುಟ್ ಯೋರ್ ಸೆಲ್ಫ್ ಫಸ್ಟ್. ನಕ್ಕನ್ನು ಏನಾದರೂ ಪರವಾಗಿಲ್ಲ, ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿರ್ಬೇಕು ಅಷ್ಟೇ. ಸಿ ಸೆಲ್ಫಿಶ್ನೆಸ್ಗೂ ಸೆಲ್ಫ್ ಲವ್ಗೂ ತುಂಬ ಡಿಫ್ರೆನ್ಸ್ ಇದೆ. ಮೋಸ್ಟ್ ಆಫ್ ದ ರಿಲೇಷನ್ಶಿಪ್ಪಲ್ಲಿ ಒಬ್ಬರು ಸೆಲ್ಫ್ ಲವ್ ಮಾಡ್ತಿದ್ರೆ ಇನ್ನೊಬ್ಬರು ಸೆಲ್ಫಿಶ್ ಆಗಿರ್ತಾರೆ. ಬಟ್ ಅದಷ್ಟು ಈಸಿಯಾಗಿ ಗೊತ್ತಾಗಲ್ಲ. ವೆನ್ ಯು ಇನ್ವೆಸ್ಟ್ ಯೋರ್ ಸೆಲ್ಫ್ ಆನ್ ಐಡೆಂಟಿಟಿ ರಿಬಿಲ್ಡ್ 100% ನೀವು ಖಂಡಿತ ಬದಲಾಗ್ತೀರಾ, ಸರಿನಾ? ಸಿ ದ ರಿಯಲ್ ಚಾಮ್ನೆಸ್ ಯಾರು ಅದನ್ನು ಕದಿಯೋಕ್ಕಾಗಲ್ಲ, ಸರಿನಾ? ನಿಮ್ಮ ಹುಡುಗಿ ನಿಮ್ಮ ಜೊತೆ ಇದ್ದಾಗ ಅಥವಾ ನಿಮ್ಮ ಹುಡುಗ ನಿಮ್ಮ ಜೊತೆ ಇದ್ದಾಗ ಎಷ್ಟು ಖುಷಿಯಾಗಿದ್ರು, ಅವ್ರ ಮುಖದಲ್ಲಿ ಏನೋ ಒಂಥರ ಶಾಮ್ ಇರುತ್ತೆ. ಬಟ್ ಅವ್ರು ನಿಮ್ಮನ್ನು ಬಿಟ್ಟೋಗಿ ತುಂಬ ದಿನ ಆಗಿರ್ಬೋದು, ಅಥವಾ ನಿಮ್ಮನ್ನು ಬಿಟ್ಟೋದ್ಮೇಲೆ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ತೋರಿಸ್ಕೊಂಡಿರ್ಬೋದು. ಬಟ್ ಡು ಯು ಥಿಂಕ್ ಲೈಕ್ ರಿಯಲಿ ಅದೇ ಥರ ಚಾಮ್ ಇದೆಯಾ ಇವಾಗಲೂ ಅವ್ರ ಮುಖದಲ್ಲಿ? ಚಾನ್ಸೇ ಇಲ್ಲ. ಯಾಕಂದರೆ ವಿಷಯ ಅದೇನೆ, ಸರಿನಾ? ನೆಕ್ಸ್ಟ್ ಒನ್ ಸ್ಪಿರಿಚುವಲ್ ರಿಬಿಲ್ಡು. ಲವಲ್ಲಿದ್ದಾಗ, ರಿಲೇಷನ್ಶಿಪ್ಪಲ್ಲಿದ್ದಾಗ ತುಂಬ ಸಲ ದೇವಸ್ಥಾನಕ್ಕೆ ಹೋಗಿರ್ತೀರಾ, ಪ್ರತಿ ಸಲ ಕೇಳ್ಕೊಂಡಿರ್ತೀರ, ದೇವರೇ ನಮ್ಮಿಬ್ರು ಹಿಂಗೆ ಇಟ್ಟಿರಪ್ಪ, ನಾವಿಬ್ಬರು ಹಿಂಗೆ ಖುಷಿಯಾಗಿರಲಿ, ಅವಳು ಚೆನ್ನಾಗಿರಲಿ, ಅವಳ ಖುಷಿನೇ ನನ್ನ ಖುಷಿ ಅಂತ.
ಗುರು ಮನ್ಸು ಮುಟ್ಕೊಂಡು ಹೇಳು, ನೀನು ಅವಳ ಖುಷಿ ಕೇಳ್ಕೊಳ್ಳೋದಕ್ಕಿಂತ ಮುಂಚೆ ನಿನ್ನ ಖುಷಿ ಬಗ್ಗೆ ನೀನು ಯಾವ ಥರ ಯೋಚನೆ ಮಾಡ್ತಿದ್ಯಾ? ಇಲ್ಲ, ನೀನು ಅವಳು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚೆ ಅಥವಾ ಅವಳು ಚೆನ್ನಾಗಿರ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋದಕ್ಕಿಂತ ಮುಂಚೆ ನೀನು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಂಡಿದ್ಯಾ? ಇಲ್ಲ. ಏನಕ್ಕೆ? ಯಾಕಂದರೆ ಅವ್ರ ಖುಷಿಲಿ ನಿಮ್ಮ ಖುಷಿನ ಕಾಣ್ತಿರ್ತೀರಾ, ಅವ್ರ ನಗುಲಿ ನಿಮ್ಮ ನಗುನ ಕಾಣ್ತಿರ್ತೀರಾ, ಅವ್ರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀನಿ ಅಂತ ಭ್ರಮೇಲಿರ್ತೀರ. ನಿಜ ಹೇಳ್ಬೇಕಂದ್ರೆ ಇಟ್ಸ್ ಎನಫ್, ಸರಿನಾ? ಅದಾಗೋಯ್ತು, ಎಲ್ಲ ಮುಗ್ದೋಗಿದೆ. ಸೊ ಇಟ್ಸ್ ಟೈಮ್ ಟು ಇನ್ವೆಸ್ಟ್ ಆನ್ ಯೋರ್ ಸೆಲ್ಫ್. ಸೊ ನೀವು ಎಷ್ಟಾಗುತ್ತೆ, ನಿಮ್ಮಲ್ಲಿರೋ ಸ್ಪಿರಿಚುಯಾಲಿಟಿನ ಎಷ್ಟಾಗುತ್ತೆ ಅಷ್ಟು ದೇವ್ರಿಗೆ ಹತ್ರ ಆಗಕ್ಕೆ ಟ್ರೈ ಮಾಡಿ. ಸೊ ಮೆಡಿಟೇಷನ್ ಟ್ರೈ ಮಾಡಿ, ಯೋಗ ಟ್ರೈ ಮಾಡಿ, ಡೂ ವಾಟ್ ಎವರ್ ಯು ವಾಂಟ್. ಅವ್ರನ್ನ ನಿಮ್ಮ ಕಂಪ್ಲೀಟಾಗಿ ನಿಮ್ಮ ಮೈಂಡಿಂದ ತೆಗ್ದಾಕ್ಬೇಕು ಅಂತ ಅಂದರೆ ಲೈಕ್ ಮುಳ್ಳಿಂದ ತೆಗಿಬೇಕು ಅಂತ ಹೇಗೆ ಹೇಳ್ತಾರೋ ಅದೇ ಥರ ಲವ್ವಿಂದ ಕಂಪ್ಲೀಟ್ ಮಾಡಬೇಕು, ಸರಿನಾ? ಹಂಗಂದ್ಬಿಟ್ಟು ಅವ್ಳು ಬಿಟ್ಟೋಗಿದ್ದಾಳೆ ಅಂತ ಅಂದ್ಬಿಟ್ಟು ಇನ್ನೊಬ್ಳ ಹತ್ರ ಹೋಗೋದು, ಅವ್ನು ಬಿಟ್ಟೋದ ಅಂತ ಅಂದ್ಬಿಟ್ಟು ಇನ್ನೊಬ್ಬ ಹತ್ರ ಹೋಗೋದು, ಹಂಗಲ್ಲ. ಅದೇ ಲವ್ನ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ, ಅದೇ ಲವ್ನ ದೇವ್ರ ಮೇಲೆ ಇನ್ವೆಸ್ಟ್ ಮಾಡಿ. somewhere you will feel the positive vibes. 100% mark my words. Like ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ಸರಿನಾ? ಥ್ಯಾಂಕ್ಸ್ ಟು ಇಸ್ಕಾನ್, ಥ್ಯಾಂಕ್ಸ್ ಟು ಈಶಾ. ಲೈಕ್ ಬ್ರೋ, I'm feeling that when I can feel that, for sure you also gonna feel that. ಅದನ್ನು ಬಿಟ್ಬಿಟ್ಟು ನೀವು ಮೂವ್ ಆನ್ ಆಗೋದಕ್ಕಿಂತ ಮುಂಚೆನೇ ಇನ್ನೊಂದು ರಿಲೇಷನ್ಶಿಪ್ಗೆ ಹೋಗ್ಬಿಟ್ಟು ಅವ್ರಿಗೂ ಕೂಡ ಟ್ರಾಮಟೈಸ್ ಮಾಡಬೇಡಿ, ಸರಿನಾ? ಸ್ಟಾರ್ಟಿಂಗಲ್ಲೆಲ್ಲ ಖುಷಿಯಾಗೇ ಇರ್ಬೋದು, ಬಟ್ ಹೋಗ್ತಾ ಹೋಗ್ತಾ ಹಳೆ ಮೆಮೊರೀಸ್ ಆಗಿರ್ಬೋದು ಅಥವಾ ಕಂಪೇರಿಟಿವ್ನೆಸ್ ಅನ್ನೋದು ಏನು ಬರುತ್ತೆ 100% ನಿಮ್ಮ ಸೆಕೆಂಡ್ ರಿಲೇಷನ್ಶಿಪ್ ಕೂಡ ಹಾಳು ಮಾಡುತ್ತೆ, ಸರಿನಾ? 4th ಪಾಯಿಂಟ್, ಲೈಫ್ ಹ್ಯಾಸ್ ಟು ಮೂವ್ ಆನ್, ಸರಿನಾ? ಅವ್ರು ನಿಮ್ಮ ಜೊತೆ ಇರಲಿ ಇಲ್ಲದೆ ಹೋಗಲಿ, ಬೇರೆಯವ್ರು ನಿಮ್ಮ ಲೈಫಿಗೆ ಬರದೇ ಹೋಗಲಿ, ಲೈಫ್ ಹ್ಯಾಸ್ ಟು ಮೂವ್ ಆನ್. ಜಸ್ಟ್ ಅಸ್ಯೂಮ್ ದಟ್ ಅವ್ರು ನಿಮ್ಮ ಜೀವನದಲ್ಲಿ ಬಂದೇ ಇಲ್ಲ, ಸರಿನಾ? ಅವ್ರು ಯಾರಂತ ನಿಮಗೆ ಗೊತ್ತೇ ಇಲ್ಲ ಅಂತ ಅಂದಿದ್ರೆ ಅವ್ರಿಗೇನೋ ಡೂ. ಈಗಲೂ ಹಿಂಗೆ ಹತ್ಕೊಂಡು ಕೂತ್ಕೊತಿದ್ಯಾ? ಅಥವಾ ಈಗಲೂ ಅವ್ರ ನೆನಪಲ್ಲಿ ಇಲ್ಲ ನನಗೊಂದು ಲವ್ ಆಗ್ತಿತ್ತು, ನನಗೆ ಈ ಥರ ಹಾರ್ಟ್ ಬ್ರೇಕ್ ಆಗ್ತಿತ್ತು ಅಂತ ಅಂದ್ಕೊಂಡು ಇದೇ ಥರ ಎಮೋಷನಲ್ ಫುಲ್ಲಾಗಿ ಇರ್ತಿದ್ಯಾ ನೀನು? ಇಲ್ಲ ತಾನೇ? ಎಷ್ಟೇ ಹತ್ತಿರ ಇರೋರು ಸತ್ರೂ ಸತ್ತಿದ್ದಿನ ಆಳೋಷ್ಟು ತಿಥಿದಿನ ಆಳಲ್ಲ, ತಿಥಿದಿನ ಹತ್ತೋಷ್ಟು ಅವ್ರ ಫೋಟೋ ಮುಂದೆ ಆಳಲ್ಲ. ಏನಕ್ಕೆ? ಅವ್ರಿಲ್ಲ ಅಂತ ಅಂದ್ರೂ ಅವ್ರ ನೆನಪುಗಳ ಜೊತೆ ಬದುಕೋದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅಷ್ಟೇ. ಬ್ರೇಕಪ್ ಆಗೋದಕ್ಕಿಂತ ಮುಂಚೆ, ಅವ್ರು ನಿಮ್ಮನ್ನು ಬಿಟ್ಟೋಗೋದಕ್ಕಿಂತ ಮುಂಚೆ ಎಷ್ಟು ಹತ್ತಿರ್ತೀರಾ, ಎಷ್ಟು ಜಗಳ ಆಡಿರ್ತೀರಾ, ಎಷ್ಟೊಂದು ಬೇಜಾರು ಮಾಡ್ಕೊಂಡಿರ್ತೀರಾ ಅಲ್ಲ. ಜಸ್ಟ್ ಅಸ್ಯೂಮ್ ದಿಸ್ ಒನ್, ರೀಪ್ಲೇಸ್ ದಿಸ್ ಬ್ಯಾಡ್ ಮೆಮೊರೀಸ್ ವಿತ್ ಅ ಗುಡ್ ಒನ್. ನೀವು ಯೋಚನೆ ಮಾಡಿ, ಅದೇ ಹೊಸದಾಗಿ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ, ಹೊಸದಾಗಿ ಒಬ್ರಿಗೊಬ್ರು ಇಷ್ಟಪಟ್ಟಿರ್ತೀರಾ, ಹೊಸದಾಗಿ ರಿಲೇಷನ್ಶಿಪ್ಪಲ್ಲಿದ್ದಾಗ ಲೈಕ್ ಅದೊಂದು ಹನಿಮೂನ್ ಪೀರಿಯಡ್ ಬೇರೆನೇ ಮಜಾ ಇರುತ್ತಲ್ಲ. ಕೈ ಇಟ್ಕೊಂಡು ಓಡಾಡ್ತಿರ್ತೀರಾ, ತುಂಬ ಅವ್ರ ಬಗ್ಗೆ ಕೇರ್ ಮಾಡ್ತಿರ್ತೀರಾ, ಯಾವುದೋ ಒಂದು ಮಗು ಥರ ನೋಡ್ಕೊತಿರ್ತೀರಾ, ಅವರು ನಿಮ್ಮನ್ನು ಅದೇ ಥರ ನೋಡ್ಕೊತಿರ್ತಾರೆ. ಅದಕ್ಕಿಂತ ಇನ್ನೇನು ಬೇಕಲ್ಲ? ಸೊ ಕೀಪ್ ದೋಸ್ ಗುಡ್ ಮೆಮೊರೀಸ್ ಆ್ಯಂಡ್ ಮೂವಿಂಗ್ ಫಾರ್ವರ್ಡ್. ಲರ್ನ್ ಟು ಫಾರ್ಗಿವ್ ಆ್ಯಂಡ್ ಮೂವಿಂಗ್ ಫಾರ್ವರ್ಡ್. ಗೊತ್ತೋ ಗೊತ್ತಿಲ್ಲದೇನೋ, ಬೇಕಂತನೋ ಬೇಡ ಅಂತನೋ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಮೇ ಬಿ ನಿಮ್ಮನ್ನು ಬಿಟ್ಟೋದ್ಮೇಲೆ ಅವ್ರು ಯಾವ ಥರ ಇರ್ಬೋದು, ಇನ್ನು ನನ್ನ ನೆನಪಲ್ಲೇ ಇದ್ದಾರಾ? ಅದು ಅವ್ರ ಜೀವನ, ಅವ್ರು ನೋಡ್ಕೊತಾರೆ. ಅವ್ರು ನೋಡ್ಕೊಬೇಕಂತಾನೆ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಸರಿನಾ? ಸೊ ಅದನ್ನು ಬಿಟ್ಟಾಕ್ಬಿಟ್ಟು ಮುಂದೆ ಹೋಗೋದು ನಿಮ್ಮ ಕರ್ತವ್ಯ. ಸೊ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಮೂವಿಂಗ್ ಫಾರ್ವರ್ಡ್. ಸೊ ರಿಪ್ಲೇಸ್ ದೋಸ್ ಗುಡ್ ಮೆಮೊರೀಸ್ ವಿತ್ ಅ ಬ್ಯಾಡ್ ಒನ್. ನಿಮ್ಗೆ ನಿಜವಾಗ್ಲೂ ಮೂವ್ ಆನ್ ಆಗೋಕ್ಕಾಗ್ತಿಲ್ಲ ಅಂತ ಅಂದರೆ ಜಸ್ಟ್ ಆ ಒಂದು ಗುಡ್ ಮೆಮೊರೀಸ್ನ ರೀಪ್ಲೇಸ್ ಮಾಡಿಕೊಂಡು ಜೀವನದಲ್ಲಿ ಖುಷಿಯಾಗಿರಿ. ಬಟ್ ಮೇಕ್ ಶೋರ್ ಒಂದ್ಸಲ ಬಿಟ್ಟು ಹೋಗ್ದೋರೋ ಮತ್ತೆ ಬಂದು ಇಲ್ಲ ನಾನು ತಪ್ಪಾಯಿತು ಅಂತ ಅಂದ್ರೂ ಯು ನೆವರ್ ಗೋನಾ ಬಿಲೀವ್ ದೆಮ್ ಆಸ್ ಸೇಮ್ ಆ್ಯಸ್ ಯು ಬಿಲೀವ್ ಆಸ್ ಬಿಫೋರ್. ಹೋಪ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಲವಲ್ಲಿ ಬಿದ್ದು ಬ್ರೇಕಪ್ ಆಗಿ ಮೂವ್ ಆನ್ ಆಗಬೇಕು ಅಂತ ಟ್ರೈ ಮಾಡ್ತಿರೋ ನಿಮ್ಮ ಫ್ರೆಂಡ್ ಸರ್ಕಲಿಗೆ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಹೆಲ್ಪ್ ಮಾಡಿ ಮೂವ್ ಆನ್ ಆಗಲಿಕ್ಕೆ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.